ಇದು ನಮ್ಮ ಕೊಟ್ಟಿಗೆ. ಸಂಜೆ ಏನೇನು ಕೆಲಸ ಮಾಡ್ತೀನಿ ನಾನು ಅನ್ನೋದನ್ನ ಇವತ್ತು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಫುಲ್ ವಿಡಿಯೋ ನೋಡಿ. ಮುಳುಗ್ತಾ ಇರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನಮ್ಮ ಕೊಟ್ಟಿಗೆ ಹತ್ರ. ಒಂದು ಕರು ಇಲ್ಲೇ ಐತೆ, ಮಿಕ್ತವೆಲ್ಲ ಹಾಲು ಕರೆದು ಒಳಗಡೆ ಕಟ್ಟಾಕಿದ್ದೀವಿ. ಇನ್ನೂ ಒಳಗಡೆ ಕಟ್ಟಾಕಿ ಬನ್ನಿ ಅಂತ ಕರಿತಿದೆ ಅದು. ನಮ್ಮ ಕೋಳಿಗಳು ಇನ್ನೂ ಒಳಗಡೆ ಹೋಗಿಲ್ಲ. ಲೈಟ್ ಹಾಕ್ಬಿಟ್ಟು ಬರೋದ ಹಸುಗಳಿಗೆ. ಎಲ್ಲನೂ ಹಾಲು ಕರೆದ್ಬಿಟ್ಟು ಒಳಗಡೆ ಕಟ್ಟಾಕಿದ್ದೀವಿ. ಹಾಲೆಲ್ಲ ಕರೆದು ಒಳಗಡೆ ಕಟ್ಟಾಕಿದ್ದೀವಿ. ನೋಡಿ ಕರುಗಳು ಮಲಗಿದ್ದಾವೆ ನೋಡಿ. ಇವಾಗ ಬೆಳಕು ಕೊಟ್ಟ ತಕ್ಷಣ ಯಾವ ಥರ ಕಾಣುತ್ತೆ. ಕೋಳಿಗಳು ಬಂದಿದ್ದಾವ ನೋಡಿದೆ. ಕೋಳಿಗಳು ಇಲ್ಲಿ 2 ಮೊಟ್ಟೆ ಕಾವು ಕೂತಿದೆ, ಇಲ್ಲೊಂದು ಕೂತಿದೆ. ಇನ್ನು ಕೋಳಿಗಳು ಬಂದಿಲ್ಲ. ಕೋಳಿಗಳು ಬಂದಮೇಲೆ ನಾವು ಬಾಗಿಲನ್ನ ಕ್ಲೋಸ್ ಮಾಡೋದು. ಅವೆಲ್ಲ ಬರಬೇಕು, ಆಮೇಲೆ ಬಾಗಿಲನ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಮಿಷಿನ್ ಇದೆ ನಮ್ಮದೇ. ಇದರಲ್ಲೇ ದಿನ ನಾನು ಹಸಿ ಕಡ್ಡಿನ ಕಟ್ ಮಾಡೋದು. ಕೋಳಿಗಳಿನ್ನ ಒಳಗಡೆ ಹೋಗಿಲ್ಲ. ಅಲ್ಲೊಂದೆರಡು ಇಲ್ಲೊಂದೆರಡು ನೋಡಿ. ಇಲ್ಲೇ ಸನ್ಸೆಟ್ಟು ನೋಡಿ, ವೆದರ್ ಎಷ್ಟು ಚೆನ್ನಾಗಿದೆ. ಸೂರ್ಯ ಮುಳುಗ್ತಾ ಇರೋದು. ಹುಲ್ಲಿರಿಯಕ್ಕೆ ಹೋಗಬೇಕು ಸಂಜೆ. ಇವಾಗ ನೈಟ್ಗೆ ಹುಲ್ಲಿರಬೇಕಲ್ವ, ಹಸುಗಳಿಗೆ ನೈಟು ಮೇವು ಬೇಕಲ್ಲ. ಅದಕ್ಕೆ ರಾಗಿ ಹುಲ್ಲು ನಾನು ಹೇಳಿದ್ನಲ್ಲ ಮಧ್ಯಾಹ್ನ ಮಾತ್ರ ಹಾಕೋದು. ಸಂಜೆ ನೆಲ್ಲೆಲ್ಲೂ ಸ್ವಲ್ಪ ಖಾಲಿ ಆಗ್ತಾ ಬರ್ತಿದೆ. ಈ ತೆಂಗಿನ ಮರಗಾಗ್ರು ಕಾಯಿನ ಇವಾಗ ಬಿಡ್ತಾಯಿದೆ ನೋಡಿ. ಇದನ್ನು ಹಾಕಿ ಸುಮಾರು ಒಂದು 6-7 ವರ್ಷ ಆಗಿರ್ಬೋದು. ಕಾಯಿನೇ ಬಿಟ್ಟಿರಲಿಲ್ಲ, ಇವಾಗ ಬಿಡ್ತೈತೆ. ಅದಕ್ಕೆ ನಮ್ಮಮ್ಮ ನೀರೆಲ್ಲ ಓದಿ ಗೊಬ್ಬರ ಎಲ್ಲ ಹಾಕೋರು ನೋಡಿ. ಇದು ನುಗ್ಗೆ ಗಿಡ, ಒಂದು ನುಗ್ಗೆ ಗಿಡ ಐತೆ. ಇಲ್ಲೊಂದು ನಿಂಬೆಹಣ್ಣು ಗಿಡ ಐತೆ ನೋಡಿ. ನಮ್ಮ ಕೊಟ್ಟಿಗೆ ಇದೆ. ಕೊಟ್ಟಿಗೆ ಹಿಂದೆಗಡೆ ಇರೋದು ಇದು ನಿಂಬೆ ಗಿಡ. ಈ ನಿಂಬೆ ಗಿಡ ಒಂದು ದಿನವೂ ಒಂದು ನಿಂಬೆಹಣ್ಣು ಬಿಟ್ಟಿಲ್ಲ. ಇದನ್ನು ಹಾಕೋ ಸುಮಾರು ತಿಂಗಳುಗಳಾಗೈತೆ, ಆದರೆ ನಿಂಬೆಹಣ್ಣೆ ಬಿಟ್ಟಿಲ್ಲ. ದಾಸವಾಳದು ಪೂಜೆಗೆ ಅಂತ ನಮ್ಮಮ್ಮ ಹಾಕಿರೋದು ಅದು ಸೌದೆಗಳು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನೆಲ್ಲ ಮಾಡಿಬಿಟ್ಟಿಲ್ಲಿ. ನೆಕ್ಸ್ಟು ಸ್ವಲ್ಪ ಹಸುಗಳು ಜಾಸ್ತಿ ಆದಾಗ ಇಲ್ಲೂ ಕೂಡ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇವಾಗ ಹುಲ್ಲಿರಿತೀನಿ, ಬನ್ನಿ ಹುಲ್ಲಿರಿತೀನಿ ತೋರಿಸ್ತೀನಿ. ಕೆಲಸನೇ ಅದು. ಬೆಳಗ್ಗೆ ಆದರೂ ಮೇವು ಹಾಕು, ಸಂಜೆ ಆದರೂ ಮೇವು ಹಾಕಲೇಬೇಕು. ಅದಕ್ಕೆ ಇಟ್ಕೊಂಡು ತಗೊಂಡೋಗಿ ಮಡಿಕೋತೀನಿ. ತಗೊಂಡೋಗಿ ಮಡಿಕೊಂಡು ಆಮೇಲೆ ಒಂದು 8:30 ಅಷ್ಟೊತ್ತಿಗೆ ಹಾಕ್ಬಿಟ್ಟು ಮತ್ತೆ ಹೋಗಿ ಮಲ್ಕೋತೀನಿ. ಮತ್ತೆ 5 ಗಂಟೆಗಿದ್ದು ಹಸುಗಳೆಲ್ಲ ಕರೆದು ಆಮೇಲೆ ಹಾಕಿ, ನಾಳೆ ಶಿವರಾತ್ರಿ ಬೇರೆ, ಹಸುಗಳೆಲ್ಲ ತೊಳಿಬೇಕು. ಸ್ವಲ್ಪ ಬೇಗ ಎದ್ದು ಹಸುಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಡ್ಬೇಕು. ನೋಡಿ ಈಗ ಹಿರ್ಕೊಂಡಿದ್ದೀನಿ, ತಗೊಂಡೋಗಿ ಅಲ್ಲಿ ನಮ್ಮ ಕೊಟ್ಟಿಗೆ ಹಿರ್ಕೊಂಡು ಮಡಗಿದ್ದೀನಿ. 7:30 ಆದಮೇಲೆ ಹಾಕ್ತೀನಿ. ಕುರು ಇನ್ನೂ ಒಳಗಡೆ ಕಟ್ಟಾಕಬೇಕು. ಅದನ್ನು ಹೊರಗಡೆನೇ ಐತೆ. ಅದು ಏನಕ್ಕೆ ನಾನು ಲೇಟಾಗಿ ಕಟ್ಟಾಕೋದು ಅಂದರೆ ಇದು ಕರೆಕ್ಟಾಗಿ ಒಳಗಡೆ ಹೋಗಲ್ಲ. ಸಂಜೆ ಆದ ತಕ್ಷಣ ಎಳೆದಾಡುತ್ತೆ. ಅದಕ್ಕೆ ಇವಾಗ ಇದನ್ನು ಒಳಗಡೆ ಲೇಟಾಗಿ ಕಟ್ಟಾಕತ್ತೆ ನಾನು. ಇಲ್ಲಿ ಯಾರ ಸಾಹಸ ಒಳಗಡೆ ಕಳಿಸ್ತಾ ಇದ್ದೀನಿ. ನಡಿ ನಡಿ ನಡಿ. ನೆಕ್ಸ್ಟ್ ನಾನು ಲೇಟ್ ಹೊಡಿಬೇಕು. ಅದಕ್ಕೆ ನಮ್ಮ ದೀಪವು ಮಲಗಿದ್ದಾರೆ. ಅದಕ್ಕೆ ಕೋಳಿಗಳೆಲ್ಲ ಬಂದಿದೆಯಾ ಅಂತ ನೋಡಬೇಕು. ಇಷ್ಟೇ ಇರುತ್ತೆ ಕೋಳಿಗಳು. ಇನ್ನೂ ಒಂದು 2-3 ಬರಬೇಕು. ಅಲ್ಲಿ ಕೂತಿದ್ದಾವೆ. ಲೈಟ್ ಆಫ್ ಮಾಡ್ತೀನಿ.